ಇವು 6 ಮತ್ತು 7ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಆಗಿದ್ದು ಅತಿ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಆಗಲಾಗಿವೆ. ಮಿಸ್ ಮಾಡದೆ ನೋಡಿ. ಹರಿಯಾಣದ ಫರೀದಾಬಾದ್ನಲ್ಲಿ ನಡೆಯುತ್ತಿರುವ ಪ್ರಸಿದ್ಧ ಅಂತಾರಾಷ್ಟ್ರೀಯ ಮೇಳ ಯಾವುದು? ಆಪ್ಷನ್ ಎ ದೆಹಲಿ ಪುಸ್ತಕ ಮೇಳ, ಸೂರಜ್ ಕುಂಡ ಅಂತಾರಾಷ್ಟ್ರೀಯ ಕೈತೋಟ ಮೇಳ, ರಾಷ್ಟ್ರೀಯ ಕೈಮಗ್ಗ ಮೇಳ, ಭಾರತ ವ್ಯಾಪಾರ ಮೇಳ. ಸರಿಯಾದ ಆನ್ಸರ್ ಆಪ್ಷನ್ ಬಿ ಸೂರಜ್ ಕುಂಡ ಅಂತಾರಾಷ್ಟ್ರೀಯ ಕೈತೋಟ ಮೇಳ. ಕ್ವಶನ್, ಇತ್ತೀಚೆಗೆ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧಗಳಲ್ಲಿ ಯಾವ ಪ್ರಮುಖ ಕ್ರಮ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ ಎ ಹೊಸ ವೀಸಾ ನಿಯಮ, ಹೆಚ್ಚುವರಿ ಸುಂಕ ರದ್ದು, ರಕ್ಷಣಾ ಒಪ್ಪಂದ ರದ್ದು, ಐಟಿ ಸೇವೆಗಳ ನಿಷೇಧ. ಸರಿಯಾದ ಆನ್ಸರ್ ಹೆಚ್ಚುವರಿ ಸುಂಕ ರದ್ದು ಮಾಡಲಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಿಕೊಂಡಿರುವ ಪ್ರಮುಖ ಬಂದರು ಯಾವುದು? ಆಪ್ಷನ್ ಎ ಮುಂಬೈ ಬಂದರು, ಕೊಚ್ಚಿನ್ ಬಂದರು, ಪಿಒಸಿ ಅಥವಾ ತುತುಕುರಿಯನ್ ಬಂದರು, ಆಪ್ಷನ್ ಡಿ ಕಾಂಡ್ಲಾ ಬಂದರು. ಸರಿಯಾದ ಆನ್ಸರ್ ಆಪ್ಷನ್ ಸಿ ತುತುಕುರಿಯನ್ ಬಂದರು. ಇದು ತಮಿಳುನಾಡಿನ ತುತುಕುಡಿಯಲ್ಲಿ ಇದೆ. ಆಪರೇಷನ್ ಶಸ್ತ್ರ ಎಂಬ ಅಭಿಯಾನವನ್ನು ಯಾವ ಸಂಸ್ಥೆ ಆರಂಭಿಸಿದೆ? ಆಪ್ಷನ್ ಎ ಕೇಂದ್ರ ಸರ್ಕಾರ, ಆಪ್ಷನ್ ಬಿ ಭಾರತೀಯ ಸೇನೆ, ದೆಹಲಿ ಪೊಲೀಸ್, ಸಿಬಿಐ. ಸರಿಯಾದ ಆನ್ಸರ್ ದೆಹಲಿ ಪೊಲೀಸ್. ಆಪ್ಷನ್ ಸಿ ದೆಹಲಿ ಪೊಲೀಸ್. ಕ್ವಶನ್ ನಂಬರ್ 5. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇರಾನಿನ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೊರಾಯಾ ಅಗಾಯಿ ಹಜೀಗಾ ಅವರನ್ನು ಯಾವ ಹುದ್ದೆಗೆ ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ BWF ಕಾರ್ಯಕಾರಿ ಸದಸ್ಯೆಯಾಗಿ, ಆಪ್ಷನ್ ಬಿ ಏಷ್ಯನ್ ಒಲಿಂಪಿಕ್ ಕೌನ್ಸಿಲ್ ಸದಸ್ಯೆ, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸದಸ್ಯೆ, ಇರಾನಿನ ಒಲಿಂಪಿಕ್ ಸಮಿತಿ ಅಧ್ಯಕ್ಷೆ. ಸರಿಯಾದ ಆನ್ಸರ್ ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸದಸ್ಯೆಯಾಗಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಇದು ಅಂತಾರಾಷ್ಟ್ರೀಯ ಹುದ್ದೆಯಾಗಿದೆ. ಕ್ವಶನ್ ನಂಬರ್ 6. ನಿಯೋಫೈಟ್ ಐಡಿ ವ್ಯಾಪ್ ಅನ್ನು ಯಾವ ಉದ್ದೇಶಕ್ಕಾಗಿ ಕೇರಳ ಸರ್ಕಾರ ಆರಂಭಿಸಲು ಮುಂದಾಗಿದೆ? ಆಪ್ಷನ್ ಎ ಹವಾಮಾನ ಮುನ್ಸೂಚನೆಗಾಗಿ, ಆಕ್ರಮಣಕಾರಿ ಸಸ್ಯಗಳ ಗುರುತಿಗಾಗಿ, ಕೃಷಿ ಸಾಲ ವಿತರಣೆಗೆ, ಆಪ್ಷನ್ ಡಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ. ಸರಿಯಾದ ಆನ್ಸರ್ ಆಕ್ರಮಣಕಾರಿ ಸಸ್ಯಗಳ ಗುರುತಿಗಾಗಿ, ಅಂದ್ರೆ ಸ್ಥಳೀಯವಲ್ಲದ ಸಸ್ಯ ಪ್ರಭೇದಗಳ ಗುರುತಿಗಾಗಿ ಕೇರಳ ಸರ್ಕಾರ AI ಅನ್ನು ಬಳಸಿಕೊಂಡು ಇವನನ್ನು ಗುರುತಿಸಲು ಮುಂದಾಗಿದೆ. ಕ್ವಶನ್ ನಂಬರ್ 7. 2026 ಅಂಡರ್-19 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಚಾಂಪಿಯನ್ ತಂಡ ಯಾವುದು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ ಡಿ ಭಾರತ. ಸರಿಯಾದ ಆನ್ಸರ್ ಡಿ ಆಪ್ಷನ್ ಡಿ ಭಾರತ. ಭಾರತವು 6ನೇ ಬಾರಿಗೆ ಚಾಂಪಿಯನ್ ಆಗಿದೆ. ವಿಶ್ವ ಅಂಡರ್-19 ವಿಶ್ವಕಪ್ ಅನ್ನು 6ನೇ ಬಾರಿಗೆ ಚಾಂಪಿಯನ್ ತಂಡ ಆಗಿದೆ. ಕ್ವಶನ್ ನಂಬರ್ 8. 2026 ಅಂಡರ್-19 ವಿಶ್ವಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಯಾವ ತಂಡದ ವಿರುದ್ಧ ಜಯಗಳಿಸಿ ಭಾರತ ಚಾಂಪಿಯನ್ ಆಯಿತು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಭಾರತ. ಸರಿಯಾದ ಆನ್ಸರ್ ಇಂಗ್ಲೆಂಡ್ ವಿರುದ್ಧ ಜಯಗಳಿಸಿ ಭಾರತ ಚಾಂಪಿಯನ್ ಆಗಿದೆ. 6ನೇ ಬಾರಿಗೆ ಚಾಂಪಿಯನ್ ಆಗಿದೆ. ಕ್ವಶನ್ ನಂಬರ್ 9. 2026 ICC ಪುರುಷರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಗಳು ಯಾವ ದೇಶಗಳಲ್ಲಿ ನಡೆದಿವೆ? ಆಪ್ಷನ್ ಎ ಬಾಂಗ್ಲಾ ಮತ್ತು ಶ್ರೀಲಂಕಾ, ಆಪ್ಷನ್ ಬಿ ಭಾರತ ಮತ್ತು ಶ್ರೀಲಂಕಾ, ಆಪ್ಷನ್ ಸಿ ಭಾರತ ಮತ್ತು ಬಾಂಗ್ಲಾ, ಆಪ್ಷನ್ ಡಿ ಭಾರತದಲ್ಲಿ ಮಾತ್ರ. ಸರಿಯಾದ ಆನ್ಸರ್ ಆಪ್ಷನ್ ಬಿ ಭಾರತ ಮತ್ತು ಶ್ರೀಲಂಕಾದಲ್ಲಿ ಈ ICC ಪುರುಷರ T20 ವಿಶ್ವಕಪ್ ಅನ್ನು ಜಂಟಿಯಾಗಿ ನಡೆದಿದೆ. ಕ್ವಶನ್ ನಂಬರ್ 10. ಇತ್ತೀಚೆಗೆ ಯಶಸ್ವಿಯಾಗಿ ಉಡಾವಣೆಯಾದ ಅಗ್ನಿ 3 ಖಂಡಾಂತರ ಕ್ಷಿಪಣಿಯ ಗರಿಷ್ಠ ವ್ಯಾಪ್ತಿ ಎಷ್ಟು? ಆಪ್ಷನ್ ಎ 1000 ದಿಂದ 1500 ಕಿಲೋಮೀಟರ್ ವ್ಯಾಪ್ತಿ, ಆಪ್ಷನ್ ಬಿ 2000 ದಿಂದ 2500 ಕಿಲೋಮೀಟರ್ ವ್ಯಾಪ್ತಿ, ಆಪ್ಷನ್ ಸಿ 3000 ದಿಂದ 3500 ಕಿಲೋಮೀಟರ್ ವ್ಯಾಪ್ತಿ, ಆಪ್ಷನ್ ಡಿ 5000 ಕಿಲೋಮೀಟರ್ ಮೇಲ್ಪಟ್ಟು. ಸರಿಯಾದ ಆನ್ಸರ್
ಆಪ್ಷನ್ ಸಿ 3000ದಿಂದ 3500 ಕಿಲೋಮೀಟರ್ ಗರಿಷ್ಠ ವ್ಯಾಪ್ತಿಯನ್ನು ಈ ಖಂಡಾಂತರ ಕ್ಷಿಪಣಿ ಅಗ್ನಿ-3 ಹೊಂದಿದೆ. ಕ್ವಶನ್ ನಂಬರ್ 11. 4ನೇ WPL ಮಹಿಳೆಯರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯಲ್ಲಿ ಚಾಂಪಿಯನ್ ಆದ ತಂಡ ಯಾವುದು? ಇದು ಆಪ್ಷನ್ ಎ ಡೆಲ್ಲಿ, ಆಪ್ಷನ್ ಬಿ RCB, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಆನ್ಸರನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫೇವರೇಟ್ ತಂಡವನ್ನು ಯಾವುದೆಂದು ತಿಳಿಸಿ.